ನಿಮ್ ಸಮಾಜದ ಮುಖಂಡರುಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈ ವಿಚಾರನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನಮ್ಮಲ್ಲಿ ಸಂಘಟನೆ ಇವತ್ತು ವಿಫಲ ಆಗ್ತಾ ಇದೆ. ನಾವೆಲ್ಲರೂ ಸಂಘಟನಾತ್ಮಕವಾಗಿ ಇರ್ಬೇಕಾಗ್ತದೆ. ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ತಮ್ಮ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಂತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ರಾಜಕೀಯವಾಗಿ ಕೂಡ ನಾವು ಪ್ರೇರೇಪಿತರಾಗಬೇಕು ಅಂತ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಸಂಘಟನಾತ್ಮಕವಾಗಿ ಮಾತುಗಳನ್ನು ಆಡಿದ್ದಾರೆ. ಇವತ್ತು ತಮ್ಮೆಲ್ಲರಿಗೂ ಕೂಡ ಇದು ಅನಿವಾರ್ಯ. ಯಾಕೆಂದ್ರೆ ಈ ಒಂದು ಮಡಿವಾಳ ಸಮಾಜ ನಾನು ಬಹಳ ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಸಮಾಜದ ಜೊತೆಲಿರ್ತಕ್ಕಂಥದ್ದು ಒಂದು ನಂಬಿಕೆಗೆ, ವಿಶ್ವಾಸಕ್ಕೆ ಮತ್ತು ಪ್ರಾಮಾಣಿಕತೆಗೆ ಒಂದು ರೀತಿ ಆದರ್ಶವಾಗಿರ್ತಕ್ಕಂಥ ಸಮಾಜ. ಯಾಕೆಂದ್ರೆ ಎಲ್ಲೂ ಕೂಡ ಯಾರೋ ನಾವು ಒಬ್ಬರು ನಂಬಿದಿರ ಅಂದ್ರೆ ಈ ಸಮಾಜದ ಪ್ರತಿಯೊಬ್ರು ಕೂಡ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾರೆ. ಆ ನಂಬಿಕೆ ಇನ್ನೊಬ್ಬರಿಂದ ವಂಚಿತರಾಗ್ಬೋದೇ ಹೊರತು ಈ ಸಮಾಜದಿಂದ ನಂಬಿಕೆ ಇವತ್ತು ವಂಚಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಒಂದು ತಾವೆಲ್ಲರೂ ಕೂಡ ಒಂದು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆ ಆಗ್ಬೇಕು, ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಆಗ್ಬೇಕು ಎಂಬ ಒಂದು ಕೂಗು ಬಹಳ ದಿನಗಳಿಂದಲೂ ಕೂಡ ಇವತ್ತು ನಡೀತಾ ಇದೆ. ಇವತ್ತು ತಾವೆಲ್ಲರೂ ಕೂಡ ಹೋರಾಟದ ಕಿಚ್ಚನ್ನ ನೀವು ಬೆಳೆಸಿದಾಗ ಮಾತ್ರ ಅದು ಸಾಧ್ಯ ಆಗೋದಕ್ಕೆ, ಇವೆಲ್ಲರೂ ಕೂಡ ಅನುಕೂಲ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ ಹೋರಾಟದ ಕಿಚ್ಚನ್ನ ನೀವು ಯಾವ ರೀತಿ ಬೆಳೆಸ್ಬೇಕು? ಒಂದು ತಾಲೂಕಿನ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಇಡೀ ತಾಲೂಕಿನ ಮೂಲೆಯಿಂದ ಇರ್ತಕ್ಕಂಥ ನಿಮ್ಮ ಸಮಾಜದ ಎಲ್ಲ ಬಂಧುಗಳು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು. ಅದು ಇವತ್ತು ಆಗ್ಬೇಕಾಗಿರ್ತಕ್ಕಂಥ. ನಿಜಕ್ಕೂ ಕೂಡ ಇವತ್ತು ಕನಿಷ್ಠ ಪಕ್ಷ ಒಂದು 6,000 ಇವತ್ತು ಮತದಾರ ಇರ್ಬೋದು ಅಂದ್ಕೊಂಡಿದ್ದೀವಿ. 6,000 ಇರ್ಬೋದು, 5,000 ಇರ್ಬೋದ? 5,000 ಇವತ್ತು ಮತದಾರರು ಈ ತಾಲೂಕಿನಲ್ಲಿ ಈ ನಿಮ್ ಸಮಾಜ ಇರ್ಬೋದು. ನೀವೆಲ್ಲರೂ ಕೂಡ 5,000 ಜನ ಒಂದ್ ಕಡೆ ಸೇರಿದ್ದೀರಾ ಅಂದ್ರೆ ಇಡೀ ತಾಲೂಕಿನ ಎಲ್ಲ ಪಕ್ಷಗಳ ರಾಜಕೀಯ ವ್ಯಕ್ತಿಗಳು ಇವತ್ತು ನಡಗಬೇಕಾಗ್ತದೆ. ಅದನ್ನ ನೀವು ಮಾಡ್ಬೇಕು. ಎಷ್ಟೋ ಕಡೆ ನಾನು ಮಾತಾಡ್ತಾ ಇರ್ತೀನಿ, ಎಲ್ಲೋ ಒಂದ್ ಕಡೆ ಒಂದ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಾರ್ಯಕ್ರಮ ಬರುವಂತ ಜನ ಹೆಚ್ಚು ಇವತ್ತು ಊರಲ್ಲಿರ್ತಕ್ಕಂಥ ತಾನು ಇದಾಗಬಾರ್ದು. ಯಾಕೆಂದ್ರೆ ಒಂದು ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಸಮಾಜ ಇವತ್ತು ತಮ್ಮ ಶಕ್ತಿಯನ್ನ ಬಲಪಡಿಸ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಆ ಒಂದು ಸಂಘಟನೆ ಇದ್ದಾಗ ಮಾತ್ರ ಆ ಶಕ್ತಿಯನ್ನ ಬಲಪಡಿಸ್ಕೊಂಬಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಒಂದು ಉದಾಹರಣೆ, ಇವತ್ತು ಇಸ್ರೇಲ್ ನಾವು ಇಡೀ ಪ್ರಪಂಚದಲ್ಲೇ ಇಸ್ರೇಲ್ ಇವತ್ತು ತಿರುಗಿ ನೋಡ್ತಾ ಇದೀವಿ. ಇವತ್ತು ಏನಾಗ್ತಿದೆ ಈ ಪ್ರಪಂಚದ ಇವತ್ತು ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ಮುಸ್ಲಿಂ ಕಂಟ್ರೀಸ್, ಇವತ್ತು ಇಸ್ರೇಲ್ ಅಲ್ಲಿ ಅವರು ಯಹೂದಿಗಳು ಬಹಳಷ್ಟು ವರ್ಷಗಳಿಂದ ಸಾಂಪ್ರದಾಯಬದ್ಧ ವೈರಿಗಳು. ಇಡೀ ಅಷ್ಟೊಂದು ಮುಸ್ಲಿಂ ಕಂಟ್ರಿಗಳನ್ನು ಕೂಡ ಇವತ್ತು ಅವರು ತಮ್ಮ ಬಲ, ತಮ್ಮ ಸಂಘಟನೆ, ತಮ್ಮ ಹೋರಾಟದಿಂದ ಇವತ್ತು ಅವ್ರನ್ನೆಲ್ಲರೂ ಕೂಡ ಎದುರಿಸಿ ನಿಲ್ತಕ್ಕಂಥ ಚಾಣಾಕ್ಷತನ ಶಕ್ತಿಯನ್ನ ಇವತ್ತು ಅವ್ರು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರನ್ನ ಯಾರು ಏನು ಮಾಡಕ್ ಆಗ್ತಾ ಇಲ್ಲ. ಇಸ್ರೇಲ್ ಒಬ್ಬ ಇಸ್ರೇಲ್ ಪ್ರಜೆ ಅಲ್ಲ, ಯಹೂದಿ ಪ್ರಜೆ ಏನಾದ್ರು ಡೆತ್ ಆಗಿದ್ದೀನಿ ಅಂದ್ರೆ ಅವನು ಸಾಯಿಸಿರ್ತಕ್ಕಂಥವ್ರನ್ನ ಅವ್ರು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸರಿನೇ ಅವನು ಕೊಲೆ ಮಾಡ್ತಾರೆ. ಅದು ಪ್ರತೀಕಾರದ ಕಿಚ್ಚನ್ನ ಸೇರ್ಕೊಂತಕ್ಕಂಥ ನಿಟ್ಟಿನಲ್ಲಿ ಆ ಮಟ್ಟಿಗೆ ಸಂಘಟನಾತ್ಮಕವಾಗಿ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದರ ಮಧ್ಯೆ ಇಡೀ ಪ್ರಪಂಚಕ್ಕೆ ಇವತ್ತು ಇಸ್ರೇಲ್ ಇವತ್ತು ತೋರಿಸ್ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಒಂದಾಗಬೇಕಾಗ್ತದೆ. ಆ ಒಂದಾದಾಗ ಮಾತ್ರ ಇವತ್ತು ಒಂದ್ ರೀತಿ ರಾಜಕೀಯವಾಗಿ ಶಕ್ತಿ ಬರೋದಿಕ್ ಸಾಧ್ಯ ಆಗ್ತದೆ. ಬೇರೆದ್ರಾಗಲ್ಲ, ನಾನು ರಾಜಕೀಯವಾಗಿ ನಿಮ್ಗೊಂದು ಶಕ್ತಿ ಬರೋದಿಕ್ ಸಾಧ್ಯ ಆಗ್ತದೆ. ಶೈಕ್ಷಣಿಕವಾಗಿ ನೀವು ಒಂದಾದಾಗ ಮಾತ್ರ ನೀವು ನಿಜಕ್ಕೂ ಕೂಡ ಇಡೀ ಪ್ರಪಂಚವನ್ನೇ ಗೆಲ್ತಕ್ಕಂಥ ಶಕ್ತಿ ಬರ್ತದೆ. ಇವತ್ತು ನಾವು ದಿನನಿತ್ಯ ವಾಟ್ಸ್ಆಪ್, ಫೇಸ್ಬುಕ್ ಗಳಲ್ಲಿ ನೋಡಿದೀವಿ. ಎಂತ ಎಲ್ಲೋ ಒಬ್ಬ ಒಬ್ಬ ಕೂಲಿಕಾರರ ಮಗಳು DC ಆಗಿರ್ತಕ್ಕಂಥದ್ದು ನೋಡಿದೀವಿ. ಒಬ್ಬ ಸೊಪ್ಪಾರ್ದಿರ್ತಕ್ಕಂಥವ್ರು ಇವತ್ತು ಮಗಳು AC ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಆ ನಿಟ್ಟಿನಲ್ಲಿ ಸಮಾಜ ನೀವು ವಿದ್ಯಾಭ್ಯಾಸಕ್ಕೆ ತಮ್ಮ ಮಕ್ಕಳ ಶೈಕ್ಷಣಿಕವಾಗಿ ಹೆಚ್ಚನ್ನು ಒತ್ತನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ಹೋದಂತ ಸಂದರ್ಭದಲ್ಲಿ ಇಡೀ ಸಮಾಜ ನಿಮ್ ಕಡೆ ತಿರುತ್ತದೆ. ಇಡೀ ಇವತ್ತು ದೇಶ ನಿಮ್ ಕಡೆ ತಿರುದಿಕ್ ಸಾಧ್ಯ ಆಗ್ತೈತಿ.
ಎಂತವರು ಕೂಡ ನಿಮ್ಮಿಂದ ಮೇಲ್ಗೈಯನ್ನ ಸಾಧಿಸಿದ್ರೆ ಎಲ್ಲರೂ ಕೂಡ ಇವತ್ತು ಹಿಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಏನ್ ರಾಜಕೀಯದಾಗಿ ನೀವು ಯಾರು ಕೂಡ ವಂಚಿತರಾಗಿದ್ದೀವಿ, ನಾವು ಶೋಷಣೆಗೆ ಒಳಪಟ್ಟಿದ್ದೀವಿ, ನಿಜ ಕೂಡ ಕಲ್ಪನೆ ನಿಮ್ಮಲ್ಲಿ ಬರಬಾರ್ದು. ನಮ್ಮ ಪ್ರವೀಣ್ ಅವರು ನನ್ ತುಂಬಾ ಆತ್ಮೀಯರು ಒಂದು ಮಾತು ಹೇಳಿದ್ರು, ನಿಜಕ್ಕೂ ನೀವೇನು ಇಡೀ ತಾಲೂಕಿನಲ್ಲಿ ರಾಜಕೀಯವಾಗಿ ನೀವು ಕೂಡ ಶಕ್ತಿವಂತರಿದ್ದೀರಾ. ಆ ರಾಜಕೀಯ ಶಕ್ತಿಯನ್ನ ಯಾವ ರೀತಿ ನೀವು ಆ ಹಳ್ಳಿನಲ್ಲಿ ಉಳಿಸ್ಕೊಂತೀರಾ ಬೆಳೆಸ್ಕೊಂತೀರಾ ಅನ್ನೋದ್ರ ರೀತಿಯಲ್ಲಿ ಇವತ್ತು ನಿಮ್ಮ ರಾಜಕೀಯ ಶಕ್ತಿ ಬೆಳೆದಿದೆ. ನಮ್ಮ ಏರೂರು ಶಿವಣ್ಣವರು ಅಲ್ಲ ಹೊಸೂರು ಶಿವಣ್ಣವರು 2 ಬಾರಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಇವತ್ತು ಶಕ್ತಿಯನ್ನು ತೋರಿಸ್ತಾರೆ. ಇವತ್ತು ಯಾಕೆ ನಮ್ಮ ವೇದಿಕೆ ಇರ್ತಕ್ಕಂಥ ನಮ್ಮ ರಂಗಶೇಗೌಡರು ಇವತ್ತು ರಾಜಕೀಯವಾಗಿ ಒಂದು ರೀತಿ ಶಕ್ತಿ ಇದೆ. ಇಡೀ ಸಮಾಜಕ್ಕೆ ಇಡೀ ನಿಮ್ ಸಮಾಜಕ್ಕೆ ರಾಜಕೀಯವಾಗಿ ಶಕ್ತಿಯನ್ನ ರಂಗಶೇಗೌಡರಿದ್ದಾರೆ. ಅವರು ಒಂದು ಸಾರಿ ಜಿಲ್ಲಾ ಪಂಚಾಯತಿನಲ್ಲಿ ನಿಂತಹ ಸಂದರ್ಭದಲ್ಲಿ ಸುಮಾರು ಮೂರು ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಏರಿಕೆ ಆದ, ಇನ್ನೊಂದೇ ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರದ ಏರಿಕೆ ಇತ್ತು. ಅದು ಯಾವುದು? ನನ್ನ ತಾಲೂಕ್ ಪಂಚಾಯತ್. ನಾನು ತಾಲೂಕ್ ಪಂಚಾಯತಿ ನಿಂತಿದ್ದೆ, ಜಿಲ್ಲಾ ಪಂಚಾಯತಿ ನಿಂತಿದ್ದು. ಬಂದ್ರು ಕಣ, ನಾನು ನಿಂತಿದ್ದೆ, ಬಂದ್ರು ನೋಡ ಯಾಕೋ ನನಗೆ ನಾನು ಸೋಲ್ತೀನಿ ಅನ್ನೋ ಭಯ ಇತ್ತೇನಪ್ಪ ಅಂದ್ರು. ಯಾಕಣ ಅಂದ್ರು. ಇಲ್ಲ ನನಗೆಲ್ಲೋ ಒಂದ್ ಕಡೆ ನಾನು ಸೋಲ್ತೀನಿ ಎಂಬ ಭಾವನೆ ಗೊತ್ತಾಗೈತೆ. 3 ಇವತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರಗಳಲ್ಲಿ ನಾನು ಕಡಿಮೆ ಇದ್ದೀನಿ, ನನ್ಗೆ ಆಪೋಸಿಟ್ ಇರ್ತಕ್ಕಂಥ ಜಾಸ್ತಿ ಇದ್ದಾರೆ. 1800 ಮೇಲ್ಪಟ್ಟು ಇವತ್ತು ಅವ್ರು ಲೀಡ್ ಇದ್ದಾರೆ, ನಾನು ಸೋಲ್ತೀನಿ. ನಿಮ್ದಲ್ಲಿ ಒಂದಲ್ಲಿ 1800 ನನ್ ಲೀಡ್ ಕೊಡೋದಕ್ಕೆ ಸಾಧ್ಯ ಆಗ್ತೈತ? ನಾನು ನಮ್ಮ ವಿರೂಪಾಕ್ಷ ಅವರು ಇದ್ವಿ ಅಂತ ಹೇಳಿದ್ವಿ, ಪ್ರಜಾಪ್ರಗತಿ ವಿರೂಪಾಕ್ಷ ಅವರು ನಾವು ಅವ್ರಿದ್ವಿ ಅಂತ ಹೇಳಿದ್ವಿ. 3 ಜನ ಸೈಡ್ಗೆ ಹೋದ್ವಿ. ಅಡ ನೀನ್ ಸೋಲೋದಿಲ್ಲ, ನೀನ್ ಗೆಲ್ತೀಯ, ನನ್ಗ ನಂಬಿಕೆ ಐತಿಯಣ್ಣ, ಎಲ್ಲೋ ಒಂದ್ ಕಡೆ ನೀನ್ ಗೆಲ್ತೀಯ. ಇಲ್ಲ ಕಣಪ್ಪ, ಈ ಸಮಾಜ ಈ ಜನ ನನ್ನನ್ನ ನಂಬಲಿಲ್ಲ, ಇಷ್ಟೊಂದು ನಾನು ಸರ್ವಿಸ್ ಮಾಡಿದ್ದೀನಿ. ಬೆಳಿ ಇದ್ದ ಅಂದ್ರೆ ನಾನು ರಾಜಕೀಯ ನನ್ನ ಕಂಡಾಲಿಂದಲೂ ಕೂಡ ಈ ರಾಜಕಾರಣದಲ್ಲಿ ಬರೋ ಸೇವೆ ಮಾಡೋದು ಅಷ್ಟೇ ನನ್ ಕೆಲಸ ಆಯ್ತು. ಬಟ್ ಎಲ್ಲೂ ಒಂದ್ ಕಡೆ ನನ್ನ ಜನ ಕೈ ಇರಲಿಲ್ಲ. ಇಲ್ಲ ನೀವು ಯಾವುದೇ ಕಾರಣಕ್ಕೂ ಅದನ್ನ ಮಾತನ್ನ ಆಡಬೇಡಿ. ನಿಮ್ಗೆ ಇಲ್ಲ ಒಂದ್ ಕಡೆ ಕೊನೆಗೆ ನೀವು ಒತ್ತೋಟಲ್ಲ ಅದು ಕೂಡ ಗೆಲ್ತೀರಾ. ಮತ್ತೆ ನಮ್ದು ಬೂತು ಪ್ರಾರಂಭ ಆಯ್ತು ಎಣಿಕೆ. ನಿಜ ಕೂಡ ಎಷ್ಟು ಇಬ್ರು 3,200 ಚಿಲ್ಲರೆ ಇಬ್ರು ಸಮಾನಾಂತರವಾಗಿ ಇವತ್ತು ಓಟನ್ನು ಕೊಟ್ರು ನಮ್ಗೆ ಆ ಕ್ಷೇತ್ರದಲ್ಲಿ. ಅವ್ರಿಗೂ ಒಂದೇ ಸ್ಕೇಲ್, ನನ್ಗೊಂದ್ ಸ್ಕೇಲ್, ನನ್ಗೊಂದು 50 ಓಟ್ ಜಾಸ್ತಿ ಇರ್ಬೋದು ಅಂತ ಹೇಳಿದೀನಿ. ಇಬ್ಬರಿಗೆ ಸಮಾನಾಂತರವಾಗಿ 3,000 ಚಿಲ್ಲರೆ, ನಮ್ಮ ಆಪೋಸಿಟ್ಗೆ ಬರೀ ಅವ್ರಿಗೊಂದ 700 ಚಿಲ್ಲರೆ 800 ಚಿಲ್ಲರೆ ವೋಟರ್ಸ್. ಆ ಮಟ್ಟಿಗೆ ಆ ಒಂದು ಕ್ಷೇತ್ರ ಎಲ್ಲ ಒಂದ್ ಕಡೆ ಸೇವೆಗೆ ಒಂದ್ ಕಡೆ ಅವಕಾಶ ಸಿಕ್ತೈತೆ. ಒಂದಲ್ಲ ಒಂದ್ ಸಾರಿ ಯಾರು ಸೇವೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಜನಾಂಗಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಯಾರು ಇವತ್ತು ಆ ಒಂದು ಮೈಂಡ್ ಸೆಟ್ ಬೆಳೆಸ್ಕೊಂಡಿರ್ತಾರ, ಅವ್ರು ಒಂದಲ್ಲ ಒಂದಿನ ಆ ಒಂದು ರಾಜಕೀಯವಾಗಿ ಶಕ್ತಿ ಬರೋದಿಕ್ ಸಾಧ್ಯ ಆಗ್ತದೆ. ನೀವು ರಾಜಕೀಯವಾಗಿ ಬಹಳಷ್ಟು ಚಾಣಾಕ್ಷಿದ್ದೀರಾ. ಎಲ್ಲೋ ಒಂದ್ ಕಡೆ ಆ ನಂಬಿಕೆ ಇಡೀ ನಿಮ್ ಸಮಾಜ ನಿಮ್ ಸಮುದಾಯದಲ್ಲೇ ಅದು ಉಟ್ಬಂದೈತಿ. ಎಲ್ಲಿ ಒಂದ್ ಕಡೆ ಇರ್ತೀರಾ ಅಲ್ಲಿ ಪ್ರಾಮಾಣಿಕತೆಯಾಗಿ ಇರ್ತೀರಾ. ಆ ಪ್ರಾಮಾಣಿಕತೆನೇ ನಿಮ್ಮನ್ನ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ನಿಜಕ್ಕೂ ಕೂಡ ಮುಂದಿನ ದಿನದಲ್ಲಿ ಬೆಳೆಸ್ತೈತಿ. ಮತ್ತೊಂದು ಉದಾಹರಣೆ, ಅದೇ ತಾಲೂಕು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷ ಆಗ್ಬೇಕು, ಎಲ್ಲ ಬೇರೆ ಬೇರೆ ಸಮುದಾಯದಲ್ಲಿ ಸಾಕಷ್ಟು ಇವತ್ತು ಫೈಟ್ ನಡೀತಾ ಐತೆ. ನನ್ಗೆ ಒಂದ್ ಮಾತಾಡಿ ಸತ್ಯನಾರಾಯಣ ಸಾಹೇಬ್ರು ಇನ್ನ MLA ಇರ್ಬೇಕು, ಇಲ್ಲ ಇರ್ಬೇಕು ಅನ್ನಿಸ್ತೈತೆ. ಗೌಡ ನಾನು ಉಪಾಧ್ಯಕ್ಷ ಆಗ್ಬೇಕು, ನೀನ್ ಅದೇನ್ ಮಾಡ್ತೀವಿ ಗೊತ್ತಿಲ್ಲ, ಸಾಹೇಬ್ರನ್ನ ನೀನು ಹೇಳಿ ಇನ್ ಕುಮಾರನವ್ರ ಕಡೆಯಿಂದ ಹೇಳಿಸ್ಬೇಕು. ಅಣ್ಣ ಆಯ್ತು, ನಾನು ಹೋಗ್ ಸಾಹೇಬ್ರ ಹತ್ರ ಮಾತಾಡಿ ಸತ್ಯನಾರಾಯಣ ಸಾಹೇಬ್ರನ್ನ ಕರ್ಕೊಂಡೋಗಿ ಕುಮಾರ್ಗೆ ಸಾಹೇಬ್ರಿಗೆ ಹೇಳಿದೆ. ನಾನು ಸತ್ಯನಾರಾಯಣ ಸಾಹೇಬ್ ಅಣ್ಣ ಹಿಂಗೆ ರಂಗಶೇಗೌಡವ್ರನ್ನ ಉಪಾಧ್ಯಕ್ಷರು ಮಾಡ್ಬೇಕು, ಕಷ್ಟ ಐತನ ಗೌಡ, ಬಹಳ ಜನ ಫೈಟ್ ಮಾಡ್ತಾ ಇದಾರೆ ಕಣೋ, ಹೆಂಗ್ ಮಾಡೋದು ಅಂತ. ಇಲ್ಲ ಬಾರಣ, ನೀನ್ ಬಂದ್ರೆಲ್ಲ ಸುರಕ್ಷತೆ ಬಾಯಿಲಿ ಅಂತೇಳಿ ಕುಮಾರಣ್ಣನ ಅಂತ ಕರ್ಕೊಂಡು ಬಂದ್ರು. ನಡಿ ಹೋಗೋಣ ಅಂತ ಒಂದು ಎಲ್ಲ ಪಾಪ ಮಾತಾಡಿದ್ರು ಅವರು ನಮ್ಮ ಎದುರಿಗೆ. ಆಮೇಲೆ ಅದೇನ್ ಮಾತಾಡ್ತಿರೋ ನೀವು ಮಾತಾಡ್ರ ಕುಮಾರಣ್ಣ ಅಂತ. ನಾನು ಒಂದೇ ಮಾತು ಕುಮಾರಣ್ಗೆ ಹೇಳಿದ್ದು, ನಾನು ಇನ್ನೂ ಚಿಕ್ಕನು, ಬಹಳ ಚಿಕ್ಕ, ನಾನು ತಾಲೂಕ್ ಪಂಚಾಯತಿ ಮೆಂಬರು, ನಾನು ಚಿಕ್ಕನು. ನಾನು ಹೇಳ್ದೆ, ಅಣ್ಣ ಇಡೀ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಅತಿ ಹಿಂದುಳಿದ ಸಮುದಾಯ ಇದು. ಇಡೀ ಈ ಜನಾಂಗ, ಈ ಸಮುದಾಯ ನಮ್ಮ ಪಕ್ಷದ ಜೊತೆ ಎಲ್ಲರೂ ಇವತ್ತು ಒಡನಾಟ ಇದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಈ ಸಮಾಜ ಇವತ್ತು ನಮ್ಮ ಪಕ್ಷದಿಂದಿದೆ. ನೀವು ಇವ್ರು ಒಂದು ಸಾರಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನು ಮಾಡಿದ್ರೆ ಇಡೀ ರಾಜ್ಯ ನಿಮ್ ಕಡೆ ತಿರುಗಿ ಕುಮಾರಣ್ಣವ್ರ ಯಾಕೂ ಕೇಳಿಕೊ ನೋಡಿ. ನಿಜವಾಗ್ಲೂ ಸತ್ಯವಾದಂತಹ ಘಟನೆ. ಅಣ್ಣವ್ರು ಇರ್ಲಿಲ್ಲ, ರಂಗಶೇಗೌಡವ್ರು ಎಲ್ಲ ಒಂದು ಟೀಮ್ ಹೋಗಿತ್ತು.
ಅವಾಗ ಮ್ಯಾಕೋ ಕೇಳಿಕೊ ನೋಡಿರು, ಇಲ್ಲ ಒಂದೇ ಮಾತು ಹೇಳಿ ಬ್ರದರ್, ನಾನ್ ಮಾಡ್ತೀನಿ ಹೋಗ್ರಿ ಎಂದು. ಸಾಹೇಬ್ರು ನಾವೆಲ್ಲ ಬಂದ್ರು. ಮತ್ತೆ ಅವತ್ತಿನ ಲಕೋಟೆಗೆ ಬರ್ಬೇಕಾದ್ರೆ ಲಕ್ಷ್ಮಣವ್ರ ಹೆಸರು ಉಪಾಧ್ಯಕ್ಷಿಗೆ ಬಂತು. ಬಹಳಷ್ಟು ಜನ ದುಡ್ಡಿರೋರು, ಮೇಧಾವಿಗಳು ಎಲ್ಲರೂ ಪ್ರಯತ್ನ ಆಗ್ತಾ ಇದ್ರು. ಇವ್ರ ಲೆಕ್ಕನೇ ಇಲ್ಲ ದುಡ್ಡಿನ ಮುಂದೆ, ಆ ಓಡಾಟದ ಮುಂದೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥವ್ರು. ಯಾರು ಕೂಡ ಲೆಕ್ಕನೇ ಇರ್ಲಿಲ್ಲ ಇವ್ರ ಮುಂದೆ. ಆದ್ರೂ ಕೂಡ ರಾಜಕೀಯವಾಗಿ ಆ ಒಂದು ನಂಬಿಕೆ, ಆ ಒಂದು ಸ್ಥಿರತೆಯನ್ನ, ಆ ಒಂದು ಬಾಂಧವ್ಯವನ್ನ ಎಲ್ಲರ ಜೊತೆ ಇಟ್ಕೊಂಡು ಹೋಗೋದಕ್ಕೆ ಇವತ್ತೊಂದು ಜಿಲ್ಲಾ ಮಟ್ಟದ ಒಂದು 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 ಅಧಿಕಾರವನ್ನು ಸಿಗ್ತಕ್ಕಂತ ಒಂದು ಕೆಲಸ ಇವತ್ತಾಯ್ತು. ಅದೇ ಮುಂದಿನ ದಿನಗಳಲ್ಲಿ ಹೇಳ್ತೀರಿ, ಅವರ ಸ್ಥಿರತೆ, ಅವರ ಒಂದು ಶಕ್ತಿ ಇಡೀ ಒಂದು ಯಾವ್ದಾದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬ MLC ನಾವು ಬೋಚ್ ಅನ್ನು ಮಾಡ್ತಕ್ಕಂತ ಎಲ್ಲಾ ಅವಕಾಶಗಳು ಕೂಡ ಈ ನಿಮ್ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಅದರಿಂದ ನೀವೆಲ್ಲರೂ ಕೂಡ ಯಾರು ವಿಚಲಿತರಾಗದ್ ಬೇಡ. ರಾಜಕಾರಣ ಏನ್ ನಿಂತ ನೀರಲ್ಲ. ಯಾವ್ದು ಒಂದೇ ಸಮುದಾಯಕ್ಕೆ ಏನ್ ಇರ್ಬೇಕು ಅಂತ ಯಾವ್ದು ಕೂಡ ಇಲ್ಲಿ ಬರ್ದಿಲ್ಲ. ಇಲ್ಲ ಒಂದ್ ಕಡೆ ನಾವು ಸಮುದಾಯಗಳು ಜಾಸ್ತಿ ಇರ್ಬೋದು, ಹೆಚ್ಚಿನದಾಗಿ ಒಂದೊಂದು ದೊಡ್ಡ ದೊಡ್ಡ ಇದರಲ್ಲಿ ನಮ್ಗೊಂದು ಅವಕಾಶಗಳು ಇರ್ಬೋದು, ಒಂದೊಂದ್ ಕಡೆ ಕಡಿಮೆ ಸಮುದಾಯಗಳು ಇದ್ದಕ್ಕೆ ನಮ್ಗೆ ಅವಕಾಶಗಳು ಇಲ್ಲ ಅಂಬೋದು ಒಂದು ಆಗದಾಗ ಎಂಬ ಒಂದು ಭಾವನೆ ಇದಾಗಲ್ವ. ನಿಮ್ಮ ಯಾವಲ್ಲ ಅಚಲವಾಗ್ತಕ್ಕಂತ ಒಡನಾಟ, ಪ್ರೀತಿ, ವಿಶ್ವಾಸ, ಆ ಒಂದು ಒಂದೇ ಕಡೆ ಸ್ಥಿರತೆಯನ್ನ ಯಾವತ್ತು ನೀವು ಬೆಳೆಸ್ಕೊಂಡ್ ಬರ್ತೀರ, ಅವತ್ತು 100% ನೀವು ರಾಜಕೀಯವಾಗಿ ಮೇಲ್ ಬರೋದಿಕ್ ಸಾಧ್ಯ. ಮತ್ತೆ ನಾವು ಇನ್ನೊಂದು ಮಾತು ಹೇಳ್ತಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ಪಕ್ಷ ಜೊತೆ ನಾವ್ ಇರ್ಬೇಕು, ನಮ್ ಶಕ್ತಿ ತೋರಿಸ್ಬೇಕು ಅಂತೀರ. ಎಲ್ಲರೂ ಒಂದೇ ಪಕ್ಷದಲ್ಲಿ ಯಾವತ್ತೂ ಗುರ್ಸ್ಕೊಂಬರ್ತಕ್ಕಂಥದ್ದು ಬೇಡ. ಎಲ್ಲಿ ನಿಮ್ ಸಮುದಾಯಕ್ಕೆ ಒಂದು ಶಕ್ತಿ ಬರ ಅಂತ ಸಂದರ್ಭ ಬಂದಾಗ ನೀವು ಗುರುತಿಸ್ಕೊಳ್ಳಿ. ನಿಮ್ಮ ಇಡೀ ಸಮುದಾಯ, ನಿಮ್ಮ ಸಮಾಜದ ಬಗ್ಗೆ, ನಿಮ್ಮ ಸಮುದಾಯದ ಬಗ್ಗೆ ಏನಾದ್ರೂ ಕೂಡ ಒಂದು ಶಕ್ತಿ ತೋರಿಸ್ಬೇಕಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸಿ. ಬಟ್ ಒಂದೊಂದು ಪಕ್ಷದಲ್ಲೂ ಕೂಡ ನೀವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಅದು ನಿಮಗೆ ರಾಜಕೀಯವಾಗಿ ಒಂದು ಪ್ಲಸ್ ಪಾಯಿಂಟ್. ಮತ್ತೆ ಯಾವ ಪಕ್ಷ ನಿಮ್ ಪರ ಇವತ್ತು ನಿಮಗೆ ಕೆಲಸ ಮಾಡ್ತೈತೆ, ಯಾವ ಪಕ್ಷ ನಿಮ್ಮನ್ನ ಕೈ ಹಿಡಿತೈತೆ, ಯಾವ ಪಕ್ಷ ನಮ್ಮ ನಾಯಕರನ್ನು ಬೆಳೆಸ್ತೈತೆ ಎಂಬ ಪರವಾಗಿ ನೀವು ಹೆಚ್ಚಿನ ಒತ್ತನ್ನ ಚುನಾವಣೆ ಸಂದರ್ಭದಲ್ಲಿ ನೀವು ಕೊಡ್ಬೇಕಾಗ್ತದೆ. ಇದು ಇವತ್ತೊಂದು ರಾಜಕೀಯದ ಬೆಳವಣಿಗೆ ಬರೋದಿಕ್ಕೆ ಸಾಧ್ಯ ಆಗ್ತೈತೆ. ಇವೆಲ್ಲ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನೀವು ಶಕ್ತಿವಂತರಾಗಿದ್ದೀರಾ. ನಾವು ಕಡಿಮೆ ಸಮುದಾಯ ಇದ್ದೀವಿ ಅಂದ ತಕ್ಷಣ ನಾವು ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಕಡಿಮೆ ಇದೀವಿ ಎಂಬ ಒಂದು ಭಾವನೆ, ಆ ಒಂದು ಭಾವನೆ ಬರತಕ್ಕಂಥದ್ದು ಬೇಡ. ನಿಜ ಕೂಡ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ಇವ್ಯಾವ ಕೂಡ ಜಾತಿ ಇನ್ನೊಂದು ಬರೋದಿಕ್ ಸಾಧ್ಯ ಇಲ್ಲ. ಯಾರು ಕೂಡ ಇವತ್ತು ಹುಟ್ಟಬೇಕಾದ್ರೆ ಜಾತಿನ ಹಿಂದೆ ನಾವು ಇಂಥ ಜಾತಿನೂ ಅಂತೇಳಿ ಯಾರು ಹುಟ್ಟಿರೋದಿಲ್ಲ. ಆ ದೇವ್ರು ಸೃಷ್ಟಿ ಮಾಡಿರ್ತಾರೆ, ಹುಟ್ಟಿರ್ತೀವಿ. ತದನಂತರ ನಮ್ಮ ಬೆಳವಣಿಗೆ, ನಮ್ಮ ಪರಿಸರ ಅವತ್ತು ನಮ್ ಜಾತಿಯಾಗಿ ಸೃಷ್ಟಿ ಮಾಡ್ತೈತೆ. ನಿಜ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಜಾತಿ ನಾಶ ಆಗಿ ಎಲ್ಲರೂ ಕೂಡ ಒಂದೇ ಒಂದು ಭಾವನೆ ಬರ್ತಕ್ಕಂತ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಕನಕ ಭಾವನೆ ಇಟ್ಕೊಂಬದ್ ಬೇಡ. ನಿಮ್ಮ ಅಚಲವಾಗ್ತಕ್ಕಂತ ಒಂದು ವಿಶ್ವಾಸ, ಸಂಘಟನೆ, ಹೋರಾಟ, ಶೈಕ್ಷಣಿಕವಾಗ್ತಕ್ಕಂತ ಶಕ್ತಿ ಇವೆಲ್ಲವೂ ಕೂಡ ಒಂದು ಸಮಾಜದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ, ಮತ್ತೆ ಬಹಳ ಮಾತಾಡಿ ನೀನು ಪರಮ ಪೂಜ್ಯರು ತಪ್ಪಿಕಂತಾರೇನೋ. ನಿಜಕ್ಕೂ ಕೂಡ ಈ ವೇದಿಕೆ ನನ್ನನ್ನು ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಮಾಜದ ಎಲ್ಲ ಮುಖಂಡರುಗಳಿಗೆ, ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ನನ್ನ ಬಂಧುಗಳಿಗೆ ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.